ಅಭಿನವಸ್ಕರ ಅರೆ ಅವ್ರ ಸ್ಟೈಲ್ ಇವಾಗ ಕಾಸ್ ಬಂತು ಅಂತ ಅವ್ರ ಸ್ಟೈಲ್ ನ ಅವ್ರು ಚೇಂಜ್ ಮಾಡಲ್ಲ ಅವ್ರು ಹೆಂಗವ್ರೆ ಹಂಗೆ ಇರ್ತಾರೆ. ಬಿಗ್ ಬಾಸ್ ಸೀಸನ್ 11 ಬರ್ತಾ ಇದೆಯಲ್ಲ, ನೋಡ್ತಾ ಇದ್ದೀರಾ? ಹೆಂಗ ಅನಿಸ್ತದೆ? ಚೆನ್ನಾಗಿ ಅನ್ಸುತ್ತೆ ಮೇಡಮ್. ಅದರಲ್ಲಿ ನಮ್ಮ ಹುಬ್ಳಿ ಹಾವೇರಿ ಹನುಮಂತವ್ರು ಚೆನ್ನಾಗಿ ಆಡ್ತಾವ್ರೆ. ಅವರೇ ಗೆಲ್ಬೇಕಂತ ನನ್ನ ಆಸೆ. ಬಟ್ ಅವ್ರ ಗೇಮ್ ಚೆನ್ನಾಗಿ ಆಡ್ತಲ್ಲ ಅನ್ಸುತ್ತೆ. ಯಾರು ಮ್ಯಾಮ್ ಹೇಳಿದ ಗ್ಯಾನ್ ಚೆನ್ನಾಗಿ ಆಡೋದು ನೀವು ಎವ್ರಿ ಡೇ ನೋಡ್ತಾ ಇದ್ದೀರಾ. ಹಾಡೋದು ಡ್ಯಾನ್ಸ್ ಎಲ್ಲ ಇದು ಮಾಡಿ ಚೆನ್ನಾಗಿದೆ. ಅಡುಗೆ ಪಡುಗೆ ಮಾಡಲ್ಲ ಅಂತ ಸೋಂಬೇರಿ ಪಟ್ಟ ಕೊಟ್ಟಿದ್ರಲ್ಲ, ಸ್ನಾನ ಮಾಡಲ್ಲ ಅಂತ. ಒಂದ್ಸಲಿ ಸ್ನಾನ ಮಾಡ್ತಾರೆ. ಹಂಗಂತ ಅಂದ್ರೆ ಬಟ್ಟೆ ಒಗ್ಯಾಗಲಿಕ್ಕೋಸ್ಕರನೇ ಅವರು ಸ್ನಾನ ಮಾಡಲ್ಲ ಅಂತ ಇದ್ದಾರೆ. ನಮ್ಮ ಸುದ್ದಿ ಅಷ್ಟೊಂದು ಸೋಂಬೇರಿನ, ಬಟ್ಟೆ ಒಗ್ಯಕ್ ಆಗದೆ ಇರೋಷ್ಟು ಸೋಂಬೇರಿನ. ಸೋಮೇರ ಆತರ ಅಲ್ಲ ಮೇಡಮ್, ಸೋಮೇರ ಅಂತ ಆತರ ಅಲ್ಲ. ಅವರು ಇದಕ್ಕೋಸ್ಕರನೇ ಸ್ನಾನ ಮಾಡಿಲ್ಲ ಬಿಡಿ, ಅದು ಬಿಟ್ಟು ಹಾಕಿ ಅವರು ಚೆನ್ನಾಗಿ ಆಡ್ತಾವ್ರೆ, ಚೆನ್ನಾಗಿ ಹಾಡು ಹೇಳ್ತಾವ್ರೆ, ಎಲ್ಲಾರನ್ನು ನಗಿಸ್ತಾವ್ರೆ, ಚೆನ್ನಾಗಿ ಇದು ಮಾಡ್ತಾರೆ. ಅದಕ್ಕೋಸ್ಕರನೇ ಅವರು ಚೆನ್ನಾಗಿ ಆಡ್ತಾರೆ. ಬಟ್ ಮನೆಯವ್ರ ಜೊತೆ ಎಲ್ಲಾರ ಜೊತೆ ಬೆರೆಯಲ್ಲ, ಅವ್ರದ್ದು ದೋಸ್ತ್ ತಂದ್ರೆ ಮಾತ್ರ. ಗೆಳೆಯನ ಜೊತೆಗೆ ಯಾರ ಜೊತೆ ಮನೆಯವ್ರ ಜೊತೆ ಬರೀಬೇಕು. ಆಟ ಆಡೋದಕ್ ಹೋಗಿದಾರ, ಗೆಳತನ ಮಾಡ್ಕೊಳಕ್ ಹೋಗಿದಾರ ಅನ್ನೋ ಜನರ ಆಟ ಪ್ರಶ್ನೆ. ಆಡೋದು ಅಲ್ಲ ಮೇಡಮ್, ಗೆಳೆತನ ಅನ್ನೋದಕ್ಕೋಸ್ಕರ ಧನರಾಜ್ ಅವ್ರನ್ನ ಹೆಲ್ಮೆಟ್ ಮಾಡಿ ಯಾಕೆ ಹೆಲ್ಮೆಟ್ ಮಾಡಿದ್ರು? ಅದು ಆಟ ತರನೇ ಆಡ್ತಾವ್ರೆ ತಾನೆ. ಒಂದೇ ಸಲ ಬಾತ್ರೂಮ್ ಸ್ನಾನ ಮಾಡ್ಕೊಂಡ್ ಬರ್ತಾರೆ, ಜೊತೆಗೆ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡ್ ಬರ್ತಾರೆ. ಅಂದ್ರು ಅಕ್ಕ ಅವ್ರು ಇಂಡಿವಿಜುವಲ್ ಆಗಿ ಆಡ್ತಾರೆ. ಅಂದ್ರೆ ಬೇರೆಯವ್ರ ತರ ಈ ಮಂಜನ್ ತರ, ಗೌತಮಿ ಅವ್ರ ತರ ಆತರ ಆಡ್ತಿಲ್ಲ ಅವ್ರು. ಅರೆ ಅವ್ರ ನಿಯತ್ತಾಗ ಹೆಂಗಿರ್ಬೇಕು ಆತರ, ಬಿಗ್ ಬಾಸ್ ಮನೇಲಿ ಹೆಂಗಿರ್ಬೇಕು ಆತರ ಆಡ್ತಾರ. ಇಲ್ಲ ಅಂದ್ರೆ ಸುದೀಪ್ ಅವ್ರ ಆತರ ಬಟ್ಟೆ ಕಳಿಸ್ತಿದ್ರ ಅಕ್ಕ. ಬಟ್ ಇಷ್ಟೆಲ್ಲ ದೊಡ್ಡ ರಿಯಾಲಿಟಿ ಶೋ ಮಾಡಿದ್ರ ಜೊತೆ ಒಂದು 10 ಜೊತೆ ಬಟ್ಟೆ ಇರಲ್ಲ ಮೇಡಮ್. ಆತರ ಅಲ್ಲ, ಅವ್ 10 ಜೊತೆ ಬಟ್ಟೆ ಅಂತಲ್ಲ ಮೇಡಮ್. ಅವರು ಕಡು ಬಡವರು ಅಲ್ಲಿಂದ ಹಾಡ್ಕೊಂಡ್ ಎಷ್ಟು ಚೆನ್ನಾಗಿದ್ದ ಬಂದಾದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ಬೇಕಂತ ಸಪೋರ್ಟ್ ಬಡವರು ಬೆಳಿಬೇಕಕ್ಕ, ಬರೀ ಶ್ರೀಮಂತರೇ ಬೆಳೆಸಿದ್ರೆ ಮಾಡಿ ಮೇಡಮ್. ಇದರಲ್ಲಿ ಎಲ್ಲ ಧಾರಾವಾಹಿ ಆಗ್ತಾ ಇರೋದು ಯಾರು ಕಡು ಬಡವ್ರು ಯಾರು ಅದಾರ, ಯಾರೆಲ್ಲ ಅದಕ್ಕೋಸ್ಕರ ಹನುಮಂತ ಅವ್ರು ಬಂದಿದ್ದಾರೆ, ಅವ್ರು ಸಪೋರ್ಟ್ ಮಾಡ್ತೀವಿ. ಬಟ್ ಅವರು ಕೂಡ ದೊಡ್ಡ ರಿಯಾಲಿಟಿ ಶೋ ಮೇಡಮ್. ಅದು ಕಡು ಈಗ ನೀವೆಲ್ಲೇ ನೋಡಿದೀರ ಅಕ್ಕ, ಅವ್ರು ಮಾಡ್ಕೊಂಡ್ ಬಂದ್ರು ಅದೇ ಪಂಚೆ ಹಾಕೊಂತಾರೆ ಎಲ್ಲಾರು. ಅದ್ರಲ್ಲಿ ಸಿಂಪಾಲಿಟಿ ಅಲ್ಲೇ ನೋಡ್ರಿ ಅಕ್ಕ. ಬಟ್ ಬಟ್ಟೆ ಇಲ್ಲ ಅಂತ ಹೇಳಿ ಅವ್ರು ಕಿಚ್ಚ ಸುದೀಪ್ ಅವ್ರು ಕಳ್ಸಿದ್ರು ಅಂತ ಹೇಳ್ತಿದ್ವಾ, ಅದಕ್ಕೆ ನಾನು ಕೇಳಿದ್ದು. ಅಷ್ಟು ದೊಡ್ಡ ರಿಯಾಲಿಟಿ ಶೋ ಮಾಡೋ ಆ ಸಿಂಪಾಲಿಟಿ ಅಕ್ಕ, ಅದು ಆತರ ಅದ್ ತೋರ್ಸೋರ್ ಎಲ್ ಬೇಕಾದ್ರೆ ಕಾಸು ಐತೆ ಅಂತ ಎಲ್ಲಾರು ತೋರಿಸ್ತಾರೆ. ಅಭಿಮಾನ ಅಭಿನವಸ್ಕರ. ಅರೆ ಅವ್ರ ಸ್ಟೈಲ್ ಇವಾಗ ಕಾಸ್ ಬಂತು ಅಂತ ಅವ್ರ ಸ್ಟೈಲ್ ನ ಅವ್ರು ಚೇಂಜ್ ಮಾಡಲ್ಲ ಅಕ್ಕ. ಅವ್ರು ಹೆಂಗವ್ರೆ ಹಂಗೆ ಇರ್ತಾರೆ. ನೆಕ್ಸ್ಟ್ ಬೇರೆ ಅವ್ರು ಬಿಟ್ರೆ ಬೇರೆ ಹೇಳ್ಬೇಕು. ಧನರಾಜ್ ಅವ್ರು ಅವ್ರ ದೋಸ್ತ ಅಂತಾನ ಜೋಸ್ತ ಅಂತಾನೆ ಮೇಡಮ್. ಇಂಡಿಯಾ ಜಾಗ ಚೆನ್ನಾಗಿ ಆಡ್ತಾವ್ರೆ. ಈಗ ಅವ್ರದ್ದೇ ಕ್ಯಾಪ್ಟನ್ ಸಿಟಿ ಇರೋದು, ಚೆನ್ನಾಗಿ ಆಡಿಸ್ತವ್ರೆ, ಚೆನ್ನಾಗವ್ರೆ. ಅಲ್ಲ ಇವಾಗ ಯಾಕ ಎಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕ ಹುಲಿ ಅವರು ಮಂಜು ಅವ್ರು ಚೆನ್ನಾಗ್ ಆಡ್ತಾರೆ ಅಂತ ಹೇಳ್ತಾರೆ. ಅವ್ರು ವಿತ್ ಸಪೋರ್ಟ್ ಆಡ್ತಾರೆ, ಇಂಡಿವಿಜುವಲ್ ಆಗಿ ಆಡ್ತಿಲ್ಲ ಅವ್ರು. ಬಟ್ ಧನರಾಜ್ ಅವ್ರ ಸಪೋರ್ಟ್ ಇದ್ದಾರಲ್ಲ ಅವ್ರ ಧನರಾಜ್ ಅವ್ರ ಸಪೋರ್ಟ್ ಇದ್ರೆ ಅವರೇ ಎತ್ತಕ್ ನಾಮಿನೇಟ್ ಮಾಡ್ತಿದ್ರು ಅಕ್ಕ. ಸಪೋರ್ಟ್ ಇದಿದ್ರೆ ಅದಕ್ಕೂ ಸಪೋರ್ಟ್ ಮಾಡ್ಕೊಂಡು ಸಪೋರ್ಟ್ ದೋಸ್ತ್ ಅಂತಾರೆ. ಅರೆ ಅವ್ರನ್ನೇ ಹೆಂಗ್ ನಾಮಿನೇಟ್ ಮಾಡ್ತಾರೆ? ಇವಾಗ ಮಂಜು ಅವ್ರ ಗೌತಮಿ ಅವ್ರನ್ನ ನಾಮಿನೇಟ್ ಬೇರೆ ಮಾಡ್ತಾರೆ. ಮೇಡಮ್, ಸಪೋರ್ಟೇ ಬೇರೆ. ಓಕೆನಾ? ಇವಾಗ ಮಂಜು ಅವ್ರ ಗೌತಮಿ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಆಟದಲ್ಲಿ ಏನಾಯ್ತು ಸಪೋರ್ಟ್ ಅದು ಮಾಡ್ತಾರೆ. ನ್ಯಾನ್ ಮಿಷನ್ ಮಾಡೋದ್ರಲ್ಲಿ ಅವ್ರನ್ನೇ ಮಾಡಿಸ್ತಾರೆ. ಓಕೆ ಅಣ್ಣ, ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ಸ್.